ಅವಕಾಶ ಮಾಡಿಕೊಡ್ರಿ ಬೇಗ ಬಿಡುದು ನಾವು ನಿಮ್ಮ MLA ಫೋಟೋ ನಾವು ಕೊಡ್ತೇವೆ ಬೇಕಂದ್ರೆ ಜಾಗ ಕೈ ಬಿಡ್ರಿ ನಾವು ನಿಮ್ಮ ಜಾಗ ಕಲ್ ಸರಿ ದೂರ್ನೆಲ್ಲ ಕೊಡೋದಿಲ್ಲ ನನಗೆ ನಿನ್ನಂಗ ದೂರ್ನೆಲ್ಲ ಯಾರು ಅಡ್ರೆಸ್ ಮಾತಾಡಿಲ್ಲ ಹುಬ್ಬಳ್ಳಿ ಆವೇರೇಜ್ ಬಂದಿರ್ತೇವೆ ಮೊಬೈಲ್ ಲೈವ್ ಕೂಡ ಬಿದ್ದಿರಿ ನಮ್ಮ ಇಲ್ಲಿ ಟ್ರೈನ್ ಐತಿ ನೀವು ಸರಿ ಹಾಕ್ತಾರ ನೀವು ಸೈಲೆನ್ಸ್ ಸೈಡ್ ಬರ್ರಿ ನೀವು ಮೊಬೈಲ್ ತೆಗ್ರಿ ಅಣ್ಣ ಒಂಚೂರು ಸೈಡ್ ಬರ್ರಿ ಲೈಟ್ ಚೇಂಜ್ ಮಾಡ ಲೈಟ್ ಚೇಂಜ್ ಮಾಡೋದ್ರೆ ರೆಡ್ಡಿ ಹಾಕೊಂಡ ಲೈಟ್ ಚೇಂಜ್ ಮಾಡ ಸರ್ ಕಬ್ಬಿರಿ ಸೈಲೆನ್ಸ್ ಮೊಬೈಲ್ ತೆಗ್ರಿ ಇವ್ರ ಸೈಡ್ ಬರ್ರಿ ನೀವು ಮೊಬೈಲ್ ತೆಗ್ರಿ ಅಣ್ಣ ಒಂಚೂರು ಸೈಡ್ ಬರ್ರಿ
ನಟ ಯಶ್ ಆಗಮಿಸಿದ್ದಾರೆ. ನೀವು ಅಲ್ಲಿ ಗಮನಿಸ್ತಾ ಇದ್ರಿ, ಮೃತ ಅಭಿಮಾನಿಗಳ ಮನೆಗೆ ಯಶ್ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಸಾಂತ್ವನ ಹೇಳ್ತಾ ಇದ್ದಾರೆ. ಅವರು ಇತ್ತೀಚೆಗೆ ನಾನು ಹೇಳ್ತಾ ಇದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೂಡ ಒಂದು ಪೋಸ್ಟ್ ಮಾಡಿದ್ರು, ಈ ವರ್ಷ ಹುಟ್ಟುಹಬ್ಬ ನಿಮ್ಮ ಜೊತೆಗೆ ಆಚರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನನಗೆ ಬಹಳ ಬೇಜಾರಾಗ್ತಾ ಇದೆ. ವರ್ಷದಲ್ಲಿ ಒಂದು ದಿನ ಆ ಹುಟ್ಟುಹಬ್ಬವನ್ನು ನಿಮ್ಮ ಜೊತೆ ಕಳೆಯೋದು ನನಗೆ ಸಂತಸದ ಸಂದರ್ಭ, ಅದು ಸಂತಸದ ಸಮಯಗಳು, ಅದನ್ನು ನಾನು ಮಿಸ್ ಮಾಡ್ಕೊಳ್ತೀನಿ ಅಂತ ಇತ್ತೀಚೆಗಷ್ಟೇ ಯಶ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ. ಜೊತೆಗೆ ನಾನು ವಿದೇಶಕ್ಕೆ ಹೋಗ್ತಾ ಇದ್ದೀನಿ, ಬೇರೆ ಶೂಟಿಂಗ್ ನಿಮಿತ್ತ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವರು ಹೇಳಿದರು. ಇವತ್ತು ಅವರ ಬರ್ಡೇ, ಜನ್ಮದಿನ. ನಿನ್ನೆ ಅಷ್ಟೇ ಕಟೌಟನ್ನು ಕಟ್ಟುವುದಕ್ಕೆ ಹೋಗಿ 3 ಜನ ಮೃತಪಟ್ಟಿದ್ದರು. ಅವರ ಮನೆಗಳಿಗೆ ಈಗ ಯಶ್ ಭೇಟಿ ಕೊಟ್ಟಿದ್ದಾರೆ. ಮೃತ ಅಭಿಮಾನಿಗಳ ಮನೆಗೆ ಯಶ್ ಭೇಟಿ ಕೊಟ್ಟು ಅವರ ಕುಟುಂಬಸ್ಥರ ಜೊತೆ ಮಾತಾಡ್ತಾ ಇದ್ದಾರೆ, ಸಾಂತ್ವನ ಹೇಳ್ತಾ ಇದ್ದಾರೆ. ನೋಡಿ, ಒಬ್ಬ ಸ್ಟಾರ್ ಆದ, ಯಾರು ಬೇಕಾದ್ರೆ ಸ್ಟಾರ್ ಆದ ನೋಡಿ, ಅವರ ಕಣ್ಣಲ್ಲಿ ನೀರು ಚಿನುಕ್ತಾ ಇದೆ. ಆ ಕುಟುಂಬಸ್ಥರಿಗೆ ಹೇಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇದೆ. ಅದಕ್ಕೆ ಕಾರಣ ಇನ್ನು ಯುವಕರು. ಆ 3 ಜನ ಏನು ಮೃತಪಟ್ಟಿದಾರಲ್ಲ, ಅವ್ರ ಯುವಕರು ಇಡೀ ಮನೆಯನ್ನು ನಡೆಸ್ತಾ ಇದ್ದಂಥವ್ರು. ತಮ್ಮ ಮನೆ, ತಮ್ಮ ಮಠ, ತಮ್ಮ ತಂದೆ ತಾಯಿಗಿಂತಲೂ ಹೆಚ್ಚಾಗಿ ಯಶ್ ಅವರನ್ನು ಪೂಜಿಸ್ತಾ ಇದ್ರು, ಆರಾಧಿಸ್ತಾ ಇದ್ರು. ಯಶ್ ಅಂತ ಹೇಳಿದ್ರೆ ದೇವರಂತ ಭಾವಿಸಿದ್ರು, ಅಷ್ಟೊಂದು ಅಭಿಮಾನ ಅವರಿಗೆ. ಹಾಗಾಗಿ ನಿನ್ನೆ ರಾತ್ರಿ ಕಟೌಟ್ ಕಟ್ಟುವುದಕ್ಕೆ ಅಂತ ಹೋಗ್ತಾರೆ. ಆ ವಿದ್ಯುತ್ ತಂತಿ ಸ್ಪರ್ಶ ಆಗಿ 3 ಜನ ಸ್ಥಳದಲ್ಲಿ ಸಾವನ್ನಪ್ತಾರೆ. ಅವ್ರನ್ನ ಭೇಟಿ ಮಾಡೋದಕ್ಕೆ, ಕುಟುಂಬಸ್ಥರನ್ನ ಭೇಟಿ ಮಾಡಿ ತಂದೆ ತಾಯಿಗೆ ಸಾಂತ್ವನ ಹೇಳೋದಕ್ಕೆ ಯಶ್ ಆಗಮಿಸಿದ್ದಾರೆ. ಗೊತ್ತಿಲ್ಲ, ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಆ ತಂದೆ ತಾಯಿ ಆ ಪುತ್ರನನ್ನ ಕಳೆದುಕೊಂಡು ಆ ಶೋಕ ಸಾಗರದಲ್ಲಿ ಇದಾರಲ್ಲ, ಅಲ್ಲಿಂದ ಮೇಲ್ ಬರೋದಿದೆಯಲ್ಲ, ಅದು ಬಹಳ ಕಷ್ಟ ಸಾಧ್ಯ. ಆದರೂ ಕೂಡ ಯಶ್ ಬಂದು ಅಲ್ಲಿ ಅವರಿಗೆ ಸಾಂತ್ವನ ಹೇಳುವ ಕೆಲಸ ಮಾಡ್ತಾರೆ. ಒಂಚೂರು ಸೈಡ್ ಲೈಟ್ ಚೇಂಜ್ ಮಾಡ, ಲೈಟ್ ಚೇಂಜ್ ಮಾಡೋದ್ರೆ ರೆಡ್ಡಿಶ್ ಹಾಕೊಂಡ, ಲೈಟ್ ಚೇಂಜ್ ಮಾಡ ಪ್ಲೀಸ್. ಸರ್ ಕಬ್ಬಿರಿ, ಸೈಲೆನ್ಸ್. ಮೊಬೈಲ್ ತೆಗ್ರಿ, ಇವ್ರ ಸೈಡ್ ಬರ್ರಿ, ನೀವು ಮೊಬೈಲ್ ತೆಗ್ರಿ. ಅಣ್ಣ ಒಂಚೂರು ಸೈಡ್ ಬರ್ರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.